ಮಾನ್ಯ ದೇವೇಗೌಡರ ಪತ್ನಿಯವರ ಅಗಲಿಕೆ ಬಹುಶಃ ಅವರ ಕೆಲವು ಸಮಯವನ್ನು ಈಗ ತಗೊಳ್ತಾ ಇದೆ. ಅದರಿಂದಾಗಿ ಈಗ ನಾವು ಕುಳಿತು ಹೇಗೆ ಮಾತಾಡ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಬಿಡ್ತೇವೆ ಅಥವಾ ಸಮನ್ವಯ ಸಮಿತಿಯವರು ಸೇರಿ ಮಾಡ್ತಾರೆ. ಮಾಡಿದ ನಂತರ ತೀರ್ಮಾನದಂತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರು ನಾವು ಜೊತೆಯಲ್ಲಿ ಸೇರಿ ಮಾಡ್ತೀವಿ. ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿ ನೋಡಿ, ತಪ್ಪುಗಳನ್ನು ಚಾಲೆಂಜ್ ಆಗಿ ತಗೊಂಡು ಮಾಡೋದಾದರೆ ಅದಕ್ಕೆ ನ್ಯಾಯವೇ ಉತ್ತರ ಕೊಡ್ತದೆ. ಸರ್ಕಾರ ತಪ್ಪು ಮಾಡಬಾರ್ದು, ವ್ಯಕ್ತಿಗಳು ತಪ್ಪು ಮಾಡಿದಾಗ ಅದನ್ನು ತಿದ್ದಲಿಕ್ಕೆ ಅವಕಾಶ ಇದೆ. ಸರ್ಕಾರವೇ ತಪ್ಪು ಮಾಡಿದಾಗ ಕಪಾಳ ಮೋಕ್ಷ ಆಗುತ್ತೆ. ಎಲ್ಲಿಂದ? ಸಾಂವಿಧಾನಿಕವಾಗಿ ಕೋರ್ಟ್ನಿಂದಿರ್ಬೋದು ಅಥವಾ ಆಡಳಿತಾತ್ಮಕವಾಗಿರ್ಬೋದು, ಅದಾಗತ್ತೆ. ಹಲವು ಸಾರಿ ಆಗಿದೆ, ಮತ್ತೊಮ್ಮೆ ಆಗ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನೀವು ಪರ್ಮನೆಂಟ್ ಸರ್ಟಿಫಿಕೇಟ್ ಕೊಡೋದಿದೆಯಲ್ಲ, ಅದು ನೀವು ಪೌರತ್ವವನ್ನೇ ಕೊಟ್ಟ ಹಾಗೆ. ಪೌರತ್ವವನ್ನು ಕೊಡಲಿಕ್ಕೆ ನಿಮಗೇನು ಅಧಿಕಾರ ಇಲ್ಲ. ಅದು ಕೇಂದ್ರ ಸರ್ಕಾರದ ಕೆಲಸ. ಅದು ಕೇಂದ್ರ ಸರ್ಕಾರ ಆಗಿಂದಾಗ್ಗೆ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ನೋಡ್ಕೊಳ್ತದೆ. ಇವ್ರಿಗೇನಿಲ್ಲ. ಆದರೆ ಈಗ ಮಾಡ್ತಿರೋದೇನೋ, ನುಸುಳುಕೋರರು ಯಾರ್ಯಾರು ದೇಶದೊಳಗೆ ನುಸುಳಿ ಬಂದಿದ್ರು, ಅವರು ಅಕ್ರಮ ವಲಸಿಗರು. ನಾವೆಲ್ಲರೂ ಹೇಳೋದು ಅದನ್ನೇ. ಸಕ್ರಮ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ನನ್ನ ವಾದ. ಅಕ್ರಮವಾಸಿಗಳು ನಮ್ಮ ದೇಶದ ಪ್ರಜೆಗಳಲ್ಲ ಅಂದಮೇಲೆ ನೀವು ಮತದಾರರು ಹೇಗೆ ಆಗ್ಲಿಕ್ಕೆ ಸಾಧ್ಯತೆ? ಪೌರತ್ವ ಇರೋರು ಮಾತ್ರವೇ ಮತದಾರರಾಗಬಹುದೇ ಹೊರತು ಪೌರತ್ವ ಇಲ್ಲದವರು ಮತದಾರರು ಅಲ್ಲ, ಅವರು ನಮ್ಮ ದೇಶದ ಪ್ರಜೆಗಳು ಅಲ್ಲ. ಆದ್ದರಿಂದ ಅವರನ್ನು ಒದ್ದು ಹೊರಗಾಕಬೇಕೇ ಹೊರತು ಅವರನ್ನು ನೀವು ಗ್ಲೋರಿಫೈ ಮಾಡ್ತೀರಿ, ಅವ್ರನ್ನ ನೀವು ಜೊತೆಯಲ್ಲಿ ಇಟ್ಕೊಳ್ತೀರಿ ಅಂತಂದರೆ ನಿಮ್ಮನ್ನು ಒದ್ದು ಹೊರಗಾಕ್ತಾರೆ ಜನ. ಎರಡೂ ಪಕ್ಷಗಳು ಒಂದೇ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು ಹೋಗಬೇಕು. ಪಕ್ಷಗಳೆರಡು ನಿಜ. ಎರಡೂ ಪಕ್ಷಗಳು ಇವತ್ತು NDA ಬಾ, ನಮಗೆ ಎರಡು ಕಣ್ಣಿದೆಯಲ್ವಾ, ಎರಡು ಕಣ್ಣಲ್ಲಿ ಯಾವುದೇ ವಸ್ತು ನೋಡಿದರೆ ಒಂದೇ ಕಾಣುತ್ತೆ. ಯಾಕೆ ಅಂದರೆ ಸೃಷ್ಟಿಯಲ್ಲಿಯೂ ದೃಷ್ಟಿಕೋನ ಒಂದೇ. ಈಗ ನಮಗಿರಬೇಕಾದ್ದು ಅದೇನೆ. ಜನತಾದಳ ಇರ್ಬೋದು, BJP ಇರ್ಬೋದು, ಯಾವುದೇ ಚಟುವಟಿಕೆ ಕಾರ್ಯ ನಾವು ಮಾಡಲಿಕ್ಕೆ ಹೊರಟಾಗ ಎರಡೂ ಪಕ್ಷಗಳ ದೃಷ್ಟಿ ನಮ್ಮ ಕಣ್ಣಲ್ಲಿ ಹೇಗೆ ಒಂದೇ ವಸ್ತುವಾಗಿ ಕಾಣುತ್ತೋ ಎರಡೂ ಪಕ್ಷಗಳಿಗೆ ಅದು ಹಾಗೆ ಕಾಣಬೇಕು ಅನ್ನೋದೇ ನನ್ನ ಅನಿಸಿಕೆ. ಅದು ವ್ಯವಸ್ಥೆಯೂ ಕೂಡ. ಅದರೇನಾಗಿದೆ, ಸಮನ್ವಯ ಸಮಿತಿ ಆಗಬೇಕಾಗಿದೆ. ಒಂದು ವರ್ಷದ ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ನಾವು ಕೇಳಿದ್ವಿ, ಮಾಡೋಣ ಅಂತ ಹೇಳಿದ್ವಿ. ಅದು ಇನ್ನೂ ಆಗಲಿಲ್ಲ. ಕಾರಣ ಗೊತ್ತಿಲ್ಲ. ನಮ್ಮ ಪಕ್ಷದಿಂದ ಈಗ ಮೂವರನ್ನು, ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಜೋಶಿಜಿಯವರು, ತಳಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಮೂವರನ್ನು ನಾವು ಸಮನ್ವಯ ಸಮಿತಿಗೆ ನೇಮಕ ಮಾಡಲಾಗಿದೆ. ಜನತಾದಳದ ಕಡೆಯಿಂದಲೂ ಕೂಡ ಕುಮಾರಸ್ವಾಮಿಯವರು ಒಂದು ಸಮನ್ವಯ ಸಮಿತಿ ಅದೇ ರೀತಿ ಅವರು ಮೂವರನ್ನು ಮಾಡಿದರೆ ಇದು ಕುಳಿತು ಎಲ್ಲ ವಿಚಾರಗಳಿಗೂ ಚರ್ಚೆ ಮಾಡಿ ತೀರ್ಮಾನಗಳನ್ನು ತಗೊಳ್ಬೋದು. ಅದಾಗಿಲ್ಲ. ಅದೊಂದು ಬಿಟ್ಟರೆ ನಮ್ಮ ದೃಷ್ಟಿಕೋನದಲ್ಲಿ ಬದಲಾವಣೆ ಇಲ್ಲ. ಈಗ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲೇನೋ ಒಂದು ಸರ್ಕಾರ ತಪ್ಪು ಮಾಡ್ತು ಅಂದ ತಕ್ಷಣ ನಾವು ಧಾವಿಸಿ ಹೋಗ್ಬಿಡ್ತೇವೆ, ಅವರು ಧಾವಿಸಿ ಬರ್ತಾರೆ. ಹಾಗಾಗಿ ಎರಡು ಪಕ್ಷಗಳದು ಒಂದು ರೀತಿಯ ವಿಶೇಷವಾಗಿ ಕಂಡು ಬರ್ತದೆ. ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸಮನ್ವಯ ಸಮಿತಿ ಮಾಡಿರ್ತಕ್ಕಂಥದ್ದು. ಈಗೇನು ಬಿಡದಿಯ ಸಮಸ್ಯೆ ಇದೆ, ಅದು ಎರಡೂ ಪಕ್ಷದ ಇದು ವಿಷಯ. ಅದು ಎರಡೂ ಪಕ್ಷದವರು ಸೇರಿ ಒಂದೇ ಇದರಲ್ಲಿ ಮಾಡಬೇಕು. ನಾವು ಹೇಳಿದ್ವಲ್ಲ, ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು, ನಾನು ಉಪವಾಸ ಕೂತ್ಕೊಳ್ತೀನಿ, ನಾವು ನಿಮ್ಮ ಜೊತೆಯಲ್ಲಿ ಸೇರ್ತೇವೆ ಅಂತ ಹೇಳಿದ್ವಿ, ಮುಗಿದೋಯ್ತು. ಅಲ್ಲಿಗೆ ಇದರಲ್ಲಿ ಯಾರಿಗೆ ಕ್ರೆಡಿಟ್ಟು ಯಾರಿಗೆ ಇಲ್ಲ ಪ್ರಶ್ನೆ ಇಲ್ಲ. ಪಾದಯಾತ್ರೆ ಒಂದೇ ಪಾದಯಾತ್ರೆಯೂ ಒಂದೇ ಮಾಡಬೇಕು.